ಕ್ಲೈಮೇಟ್ ಫುಲ್ ಚೇಂಜ್ ಆಗೋಯಿತು ಬೈಲ್ಕೊಪ್ಪದಲ್ಲಿ. ಸ್ನೇಹಿತರೆ, ಈಗ ಪ್ಲ್ಯಾನ್ ಬಂದ್ಬಿಟ್ಟು ಗೋಲ್ಡನ್ ಟೆಂಪಲಲ್ಲಿ ನಿಲ್ಲಿಸಲ್ಲ, ಡೈರೆಕ್ಟಾಗಿ ಹಂಗೆ ಎಕ್ಸಿಟ್ ಆಗಿ ಶುಂಠಿಕೊಪ್ಪ ಆಮೇಲೆ ಹೋಗ್ತೀವಿ. ಸೊ ನೋಡೋಣ. ರೆಸಾರ್ಟ್ ಬಂದು ಅಬ್ಬಿ ಫಾಲ್ಸ್ ಹತ್ರ ಇದೆ, ಆದರೆ ನಾಳೆ ಮಂದಲ್ಪಟ್ಟಿಗೆ ಆದರೆ ನಾಟ್ ಎಟ್ ಪ್ಲ್ಯಾಂಡ್, ಆದರೆ ವಿಸಿಟ್ ಕೊಡ್ತೀವಿ. ಆದರೆ ಫೈನಲ್ ವಿ ಆರ್ ಎಟ್ ಗೋಲ್ಡನ್ ಟೆಂಪಲ್. ನಾವು ಆ್ಯಕ್ಚುಲಿ ಇಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗೋಲ್ಲ, ಬಿಕಾಸ್ ಎಲ್ಲ ಗೇರ್ಸ್ ಎಲ್ಲ ಬಿಚ್ಚಬೇಕಾದ್ರಿಂದ. ಆಮೇಲೆ ಕ್ರೌಡು ನೋಡಿ ಹೆಂಗಿದ್ದಾರೆ ಜನ. ಸೊ ಓಕೆ 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 ಅಕ್ಕ. ಯಾವುದೋ ಇದು ಲೈ ಸ್ನೇಹಿತರೆ ನೋಡಿ, ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋಕ್ಕೆ ಇದೊಂದು ಇವರೇ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಬಂದಾಗ ದಲೈ ಲಾಮಾ ಅವ್ರ ಜೊತೆ ಒಂದು 4 ಜನ ಬಂದರು. ಈಗ ನೋಡಿ ಅವ್ರದ್ದೇ ಡೇ ಕೇರು ಎಲ್ಲ ಇವ್ರದ್ದೇ ಒಂದು ಪ್ರಪಂಚ. ದೇ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿಬಡಿ ಎಲ್ಸ್. ವೋಟರ್ ಐ ಡಿ ಇಲ್ಲ, ಏನಿಲ್ಲ. ಎಷ್ಟೋ ಕಡೆ ನಮ್ಮ ಇಂಡಿಯನ್ಸ್ಗೆ ಇವ್ರು ಕೆಲಸ ಕೊಟ್ಟಿದ್ದಾರೆ ಗದ್ದೆಗಳಲ್ಲಿ. ಸೊ ಕ್ಯಾನ್ ಇಮ್ಯಾಜಿನ್ ಯೂನಿಟಿ ಅಂದರೆ ಹಿಂಗಿರಬೇಕು. ಬಿಟ್ಬಿಡೋಣ, ಹೋಗ್ಲಾ ಸಂತೋಷ್ ಕೇಳಿಸ್ತಾ ಇದೆಯಾ? ಪಾರ್ಕಿಂಗ್ ಇಲ್ಲ, ಹೋಗೋದು ಎಕ್ಸಿಟ್. ಬೇಡ ಹಾಂ, ಹೆವಿ ರಶ್ ಒಳಗಡೆ. ಹೋದರೆ 2 ಗಂಟೆ ಬೇಕು ಆಚೆ ಬರೋಕ್ಕೆ. ಸೂರ್ಯ, ಕೆಲವ್ರು ನೋಡಬೇಕು ಅಂತವ್ರು ಏನು ಮಾಡೋದು? ಬೇಡ, 1.5 ಗಂಟೆ ಆಗುತ್ತೆ ಹೋದರೆ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಗೇರ್ಸ್ ಎಲ್ಲ ಬಿಚ್ಚೋಗೋದು ಹಿಂಸೆ. ಓ ನಾನು ನೋಡಿರಲಿಲ್ಲ ಇಷ್ಟೊಂದು ಟ್ರಾಫಿಕ್. ಇಷ್ಟು ಸಲ ಬಂದಿದ್ದೀನಿ. ಇನ್ನೇನು ಮೇನ್ ರೋಡ್ಗೆ ಬಂದ್ವಿ ಬ್ರೋ. ಇನ್ನೊಂದು ಕಟ್ ಹೊಡೆದ್ರೆ ಮೇನ್ ರೋಡೇ ಬಂತು. ಆ ಮೇನ್ ರೋಡಿನ ತುಂಬ ಮುಂದೆ ಬಂದಿದ್ದೀವಿ ನಾವು. ವಾಪಸ್ ಹೋದರೆ ಮತ್ತೆ ಅಷ್ಟೇ. ಇವನೇ ಅವನ ಗಾಡಿ ನಿಲ್ಸ್ಕೊಂಡವನು. ಇವನು ಯಾರೋ ಬಸ್ ಅವನು ಗುರು. ಅವ್ನು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತವ್ರೆ. ಸೊ ಮೂರು ಸ್ಟ್ಯಾಚು ಇದೆ, ತಿರುಗ್ಸಕ್ಕೆ ಬೆಲ್ಲಿದೆ. ನಾನು ಅಲ್ಲ, ನನಗೆ ಆಶ್ಚರ್ಯ ಇಷ್ಟೊಂದು ಟ್ರಾಫಿಕ್ಕು. ಯಪ್ಪ. ಅವನಮ್ಮನ ಯಪ್ಪ ದೇವ್ರ. ಯಾವುದೇ ಜಾತ್ರೆಗೆ ಬಂದಂಗೆ ಆಯ್ತಲ್ಲ ಮಚ್ಚ.
ಹೌದಾ? ನೋಡಿ ನಂಗೇನು ಇಲ್ವಲ್ಲ ಅವೆಲ್ಲ. ಇಲ್ವಾ? C5 ತಾನೇ ಅದು? C5 ತಾನೇ? 5 Pro. ನನ್ನ ಇದನ್ನ ಬಿಟ್ಟಿಯಾನೆ ಅದು C9 ಇದೆ ಹಳೇದು. ಹಳೇದ ನಾನು 2 years ಬ್ಯಾಕು ಡಾಮಿನರಲ್ಲಿ ಬಂದಿದ್ವಿ. ಸೊ ಇಲ್ಲೊಂದು ಆರ್ಟಿಫಿಷಿಯಲ್ ಲೇಕ್ ಮಾಡಿದ್ದಾರೆ ಟಿಬೆಟ್ ಅವರೇ. ಇದೆಲ್ಲ ನೆಹರು ಕಾಲದಲ್ಲಿ ಲೀಸು ಕೊಟ್ಟಿದ್ದಂಥ ಜಾಗಗಳು. ಈಗ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಜಾಗನ, ಕಸ ಏನೂ ಇಲ್ಲ, ಅಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಪ್ಪ ಫೈನಲಿ ರೋಡ್ ಫ್ರೀ ಆಗಿದೆ. ಸಂತೋಷ್ ಫೈನಲಿ ಕೊಡಗು. ಇಷ್ಟು ಹೆಚ್ಚಿದೆಯಲ್ಲ ಕುಶಾಲನಗರ ಟು ಮಡಿಕೇರಿ, ಕ್ರೇಜಿ. ಆದರೂ ತುಂಬ ವೆಹಿಕಲ್ಸ್ ಗುರು ಏರ್ ಎಂಡ್ ಆಗಿರೋದ್ರಿಂದ ಇದೊಂದು ಕೊಡಗು ಲೋಕಲ್ಸ್ ಅದು ಹೆಂಗೆ ತಡ್ಕೊಂಡಿದ್ದಾರೆ ಅಂತ, ಇನ್ಕ್ಲೂಡಿಂಗ್ ನಾನೇ ಬೈಕೋತಾ ಇದ್ದೀನಿ. ಲೋಕಲ್ಸ್ ಅದು ಎಷ್ಟು ಬೈಕೋಬೋದು, ಸಿಕ್ಕಾಪಟ್ಟೆ ಜಾಮು. ಅಂದರೆ ಲೋಕಲ್ ಆಗಿ ಅವ್ರು ಓಡಾಡೋಕ್ಕೆ ಜಾಗನೇ ಇಲ್ದಂಗೆ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಜನ. ಹಿಂಗೆ ಹೋಗ್ತಾ ಇರ್ತಾರೆ, ರೈಟ್ ಲೈನಲ್ಲೇ ಬಂದುಬಿಡ್ತಾರೆ ಈ ಬಸ್ಸವರು. ಅದೇನು ಲೇನಲ್ಲೇ ಫಾಲೋ ಮಾಡಲ್ಲ ಗುರು. ಘಾಟ್ ಸೆಕ್ಷನ್ಗಳಲ್ಲಿ ಆಕ್ಸಿಡೆಂಟ್ ಆಗೋದು ಡಿಸಿಪ್ಲಿನ್ ಇಲ್ಲದೆ ಅನ್ನೋದು ಅದಕ್ಕೇನೆ. ಅವ್ರ ನಡಲ್ಲಿ ಡ್ಯಾನ್ಸ್ ಮಾಡ್ತಾ ಸ್ನೇಹಿತರೆ. ನಮ್ಮ ರೆಸಾರ್ಟ್ ಬಂದ್ಬಿಟ್ಟು ಶುಂಠಿಕೊಪ್ಪ ರೈಟ್ ಹೊಡೆದ್ವಿ. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ 21 ಕಿಲೋಮೀಟ್ರ್ ಇದೆ. ಬೇಸಿಕಲಿ ಇದು ಅಬಿ ಫಾಲ್ಸ್ ರೂಟ್ಗೆ ಕನೆಕ್ಟ್ ಆಗುತ್ತೆ, ಬಟ್ ಪ್ಯಾರಲಲ್ ರೋಡಲ್ಲಿ ಕನೆಕ್ಟ್ ಆಗುತ್ತೆ. ಸೋಫಾರ್ ರೋಡ್ ಅಂತೂ ಸಖತ್ತಾಗಿತ್ತು. ಥ್ಯಾಂಕ್ಫುಲಿ ಹೈವೇ ಸವಾಸ ಬೇಡ ಗುರು. ವೀಕೆಂಡಲ್ಲಿ ಮಡಿಕೇರಿ ರೋಡು ಯಪ್ಪ ಫುಲ್ ಜಾಮು. ಈ ರೋಡ್ಸ್ ಚೆನ್ನಾಗಿದೆ. ಏನು ಸ್ನೇಹಿತರೆ ಸ್ಪಾಟಿಂಗ್ ಇದೆ ಇದು, ಯಪ್ಪ ಗುಡಿ. ಬಂದ್ಬಿಡ್ಲಿ ಅಲ್ಲ? ಹಾಂ, ಹೆಂಗಿತ್ತು ರೈಡ್ ಎಕ್ಸ್ಪೀರಿಯನ್ಸು? ಸೂಪರ್ ಆಗಿ. ನಮ್ಮ ರೈಡರ್ಗೆ ಎಷ್ಟು ಕೊಡ್ತೀರಾ ರೇಟಿಂಗ್? ಗುಂಡಿಗೆ ಪಂಡಿಗೆ ಹಾಕಿದ್ರಾ? -10 ಅಂದರೆ +10 ಅಂತ. ಬೈಕ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಸ್ಫೂರ್ತಿ? ಹೌದು, ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ನೋಡಿ ಸ್ನೇಹಿತರೆ ಸ್ಪಾಟು. ಬ್ಯೂಟಿಫುಲ್ ಆಗಿದೆ ಲೇಕು. ಏನು ಬ್ಯೂಟಿಫುಲ್ ಲೊಕೇಶನ್ ಡ್ರೀಮ್ ಮಾಡಿದಾರಪ್ಪ ನಮ್ಮ ಸೂರ್ಯ ಅವರು.
ಸಂತೋಷ್ ಅವ್ರನ್ನ ಕೇಳೋಣ ರೈಡ್ ಹೆಂಗಿತ್ತು ಅಂತ. ಹೆಂಗಿತ್ತು ಸಂತೋಷ್ ರೈಡು? ಅಣ್ಣ ಸಾಕಾಗ್ತಿತ್ತು ರೈಡ್ ಮಾತ್ರ. ಇದು 2025 ಕೊನೆಯ ರೈಡ್ ಸಂಚಾರಿ ಸೇನಾ. ಮೆಮೊರೇಬಲ್ ರೈಡು. ಎಸ್, ಒನ್ ಆಫ್ ದಿ ಮೆಮೊರೇಬಲ್ ರೈಡ್ ಅಂಡ್ ರೋಡ್ಸ್ ಆರ್ ಆಸಮ್. ಹೌದು, ಐ ಎಂಜಾಯ್ಡ್ ವೆರಿ ಮಚ್. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಹೋಮ್ ಸ್ಟೇ ಒಂದ್ಸಲ ತೋರಿಸ್ತೀನಿ ನಿಮಗೆ. ಯಾ, ಮಾನ್ಸೂನಲ್ಲಿ ಬಂದರೆ ಇನ್ನೂ ಕ್ರೇಜ್ ಇರುತ್ತೆ, ಬಟ್ ಜಾಗ ಮಾತ್ರ ಸಾಯಂಕಾಲ ತೋರ್ಸವ. ಸಾಯಂಕಾಲ ಸ್ವಲ್ಪ ಫಾಗಿ ಇರುತ್ತೆ. ನಾವೀಗ ಫಸ್ಟು ಎಲ್ಲ ಗೇರ್ಸ್ ಎಲ್ಲ ಬಿಚ್ಚಿ ಸ್ನೇಹಿತರೆ ಒಟ್ಟಿಗೆ ಏನಾರು ಹಾಕತ್ತೀವಿ. ಅದಾದಮೇಲೆ ನಿಮಗೆ ಹೋಮ್ ಟೂರ್ ಮಾಡ್ತೀನಿ. ಅಲ್ಲ, ನಮ್ಮ ಏನದು ಇಲ್ಲ, ರೆಸಾರ್ಟ್ ಟೂರ್ ಮಾಡ್ತೀವಿ. ನೋಡಿ ಸ್ನೇಹಿತರೆ, ಎಲ್ಲರೂ ಹುಡುಗಿರು ಓಡಿಸೋದು ನೋಡಿರ್ತೀರಾ, ಆದರೆ ಬ್ಯಾಲೆನ್ಸ್ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಯಾರಾದರೂ ಗಾಡಿ ನಿಲ್ಸಿದ್ರಲ್ಲಿ ಹಿಂಗೆ ಬ್ಯಾಲೆನ್ಸ್ ಮಾಡ್ತಾರಾ? ಸ್ಟ್ಯಾಂಡ್ ಹಾಕಿ ನಿಜವಾಗ್ಲೂ ಬ್ಯಾಲೆನ್ಸ್ ಮಾಡೋದನ್ನ ನೋಡಿ. ಸ್ಕೂಲಲ್ಲೇ ಸ್ಲೋ ಸೈಕಲ್ ರೇಸ್. ಇವಾಗ ಪಾಪ ಕಾರಲ್ಲಿ ಬಂದ್ಬಿಟ್ಟು ಇವ್ರ ಪರಿಸ್ಥಿತಿ ಏನು ಕೇಳ್ತೀರಾ? ಇವಾಗ ಬ್ಯಾಲೆನ್ಸ್ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಅದನ್ನ ಯೂಟ್ಯೂಬ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ, ಕಾಯ್ತಾ ಇರಿ. ಟ್ರೈನಿಂಗ್ ಟಿಪ್ಸ್ ಕೊಡ್ತಾರೆ ಹುಡುಗಿರು ಹೆಂಗೆ ಗಾಡಿ ಓಡಿಸ್ಬೇಕು ಅಂತ. ಇನ್ನೊಬ್ರು ಇದಾರಲ್ಲ ರೈಡರು, ಅಲ್ಲಿದ್ದಾರೆ ನೋಡಿ. ಇಷ್ಟು ದಿನ ನಾನು ಅನ್ಕೊಂಡಿದ್ದೆ ಹೈಟ್ ಅಂತ, ಆದ್ರೆ ಹೈಟ್ ಏನೂ ಅಲ್ಲ. ಹೌದು, ಬ್ಯಾಲೆನ್ಸ್ ಮಾಡೋದಷ್ಟೇ ಮುಖ್ಯ. ಹೌದು ಸ್ನೇಹಿತರೆ, ಪ್ರಾಪರ್ಟಿ ಮಾತ್ರ ಸೂಪರ್ ಆಗಿದೆ. ಮಾನ್ಸೂನಲ್ಲಿ ಬರಬೇಕು. ಬಾಯ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಬಫೆ ಸಿಸ್ಟಮ್ಮು. ನನಗೆ ರೆಸಾರ್ಟು ಮೇಂಟೈನ್ ಮಾಡಿರೋ ರೀತಿ ಭಾಳ ಇಷ್ಟ ಆಯಿತು. ನಮ್ಮದು ಇದು ರೂಮು. ಸೊ ಇಲ್ಲಿಂದ ಒಂದು ವಾಟರ್ಫಾಲ್ ಲೊಕೇಶನ್ ಇದೆ, ಅಂದರೆ ಇವ್ರದ್ದೇ ಪ್ರೈವೇಟ್ ವಾಟರ್ ಫಾಲ್ಸ್ ಅಂತೆ. ವಾಟರ್ ಫಾಲ್ಸು ಏನೋ ಸಣ್ಣ ಲೇಕ್ ಏನೋ ಫೋಟೋ ಹಾಕಿದಾರಲ್ಲ. ಈಗ ಸದ್ಯಕ್ಕೆ ಅಷ್ಟು ನೀರಿಲ್ಲ, ಬಟ್ ಆದರೆ ಯಾರು ವಾಟರ್ ಗೇಮ್ಸ್ ಆ್ಯಕ್ಟಿವಿಟಿ ಇಷ್ಟ ಇದೆ ಅವರು ಹೋಗ್ಬಿಟ್ಟು ಆಟ ಆಡ್ಬೋದು. ನಾವು ಪ್ರೀ ಮಾನ್ಸೂನ್ ಅಥವಾ ಪೋಸ್ಟ್ ಮಾನ್ಸೂನು ಇಮಿಡಿಯೇಟಾಗಿ ಬಂದರೆ ಮಜಾ ಇರುತ್ತೆ. ಅಲ್ಲೊಂದು ಬೆಟ್ಟ ಇದೆ ಗುರು, ಸಕ್ಕತ್ತಾಗಿದೆ. ಪ್ರಾಪರ್ಟಿ ಓನರ್ ಇಲ್ಲೇ ಇದ್ದಾರೆ. ನಿಮ್ಮ ಹೆಸರು? ಮನು ಮುದ್ದಪ್ಪ ಅವರು. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. 20 years ಆಗಿದೆ ಅಂತೆ. 60 acres ಇದೆ ಅಲ್ಲ ಸರ್? 60 acres ಪ್ರಾಪರ್ಟಿ. ಬಿಲ್ಡಿಂಗ್ ಅಲ್ಲಿ 26 ಫಿಲ್ಮ್ ಶೂಟ್ ಆಗಿದೆ. ರಂಗಿತರಂಗ, ಚಕ್ರವರ್ತಿ, ದರ್ಶನ್ ಚಕ್ರವರ್ತಿ. ಈಗ ಲಾಸ್ಟ್ ಮಂತ್ ಉಸಿರು ಅಂತೇಳಿ ಫಿಲಮ್ ರಿಲೀಸ್ ಆಯಿತು. ಟೋಟಲ್ 26 ಫಿಲ್ಮ್ ಶೂಟ್ ಆಗಿದೆ. ಮೂವಿ ಶೂಟಿಂಗ್ ಎಲ್ಲ ಆಗಿದೆ ಇಲ್ಲಿ. ನಮಗೆ ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ತಾ ಇದ್ದಾರೆ. ಒಳ್ಳೆ ವಾಟರ್ ಫಾಲ್ಸ್ ಇದೆ, ಆ ಥರದಲ್ಲಿ ರಿವರ್ ಇದೆ, ಟ್ರೆಕ್ಕಿಂಗ್ ಇದೆ ನಮ್ಮದು, ಬೈಸೈಕ್ಲಿಂಗ್, ಜಿಪ್ ಲೈನ್, ಓಕೆ, ಎಲ್ಲ ಆಕ್ಟಿವಿಟೀಸ್ ಇದೆ. ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತೀವಿ ಇಂಟ್ರೆಸ್ಟ್ ಇದ್ದರೆ. ಈ ಫ್ಯಾಮಿಲಿ ಜೊತೆ ಬಂದ್ರೂ ಮಜಾ ಮಾಡ್ಬೋದು. ರೋಪ್ ಡೈವಿಂಗ್ ಇದೆ, ಪಕ್ಕದಲ್ಲೇ ವಾಟರ್ ಫಾಲ್ಸ್ ಇದೆ. ಥ್ಯಾಂಕ್ ಯು. ಅವ್ರದ್ದೇ ಇದೆಲ್ಲ ಗಾಡಿಗಳು. ಸಾಕಾಗಿದೆ ಮಾತ್ರ ಪ್ರಾಪರ್ಟಿ. ಮಳೆಗಾಲದಲ್ಲಿ ಬಂದ್ಬಿಟ್ರಂತೂ ಮಜಾ. ತುಂಬ ಏನಿನ್ನೂ ಬೇಸಿಗೆ ಸ್ಟಾರ್ಟ್ ಆಗಿಲ್ವಲ್ಲ, ಅದರಿಂದ ಸ್ವಲ್ಪ ನೀರಿದೆ. ಬಟ್ ನಾವು ಅಲ್ಲಿ ವಾಟರ್ ಫಾಲ್ಸ್ ಹತ್ರ ಹೋಗಿಲ್ಲ, ಬಿಕಾಸ್ ನ್ಯೂ ಇಯರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ ಜಾಸ್ತಿ. ಇವ್ರದ್ದೇ ಒಂದು ಪ್ರೈವೇಟ್ ರಿವರ್, ಅಂದರೆ ಇವ್ರ ಪ್ರಿವಿಸಸ್ಸಲ್ಲಿ ಬರುವಂಥದ್ದು ಒಂದು ನದಿ ಇದೆಯಂತೆ. ಸೊ ಅಲ್ಲಿಗೆ ನಮ್ಮ ಹುಡುಗರೆಲ್ಲ ಆಟ ಆಡೋಕ್ಕೆ ಹೋಗಿದ್ದಾರೆ. ಸೊ ಸದ್ಯಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ನಾನು ಅದನ್ನೇ ಕೇಳ್ತಾ ಇದ್ದೆ, ಮೆಳ್ಳಳ್ಳಿ ಫಾಲ್ಸ್ ಲಾಸ್ಟ್ ಇಯರ್ ಬಂದಿದ್ವಲ್ಲ, ಅದು ಎಷ್ಟು ದೂರ ಅಂತ. ಇಲ್ಲಿಂದ 15 ಕಿಲೋಮೀಟ್ರು, ಮಂದಲ್ಪಟ್ಟಿ ಬರೀ 13 ಕಿಲೋಮೀಟ್ರು. ಸೊ ಎಲ್ಲ ಇಲ್ಲಿಲ್ಲೇ ಇದೆ ಹತ್ರದಲ್ಲೇ. ಬರೋಣ ಮತ್ತು ಇನ್ನೊಂದು ಸಲ ಫ್ಯಾಮಿಲಿ ಜೊತೆ ಬರೋಣ, ಇಲ್ಲಿ ಮಜಾ ಮಾಡ್ಕೊಂಡು ಹೋಗೋಣ. ಆಮೇಲೆ ಪ್ರಾಪರ್ಟಿದು ಏನೋ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ರೈಸ್ ಎಲ್ಲ ವೇರಿ ಆಗುತ್ತೆ ಸ್ನೇಹಿತರೆ, ಅದರಿಂದ ಪ್ರೈಸ್ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಪ್ರಾಪರ್ಟಿನ ಯೂಸ್ ಮಾಡ್ತಾಯಿದ್ದೀನಿ. ಪ್ರಾಪರ್ಟಿ ಅನ್ನೋದಕ್ಕಿಂತ ಸ್ಟೇ, ಒಂದೊಳ್ಳೆ ಸ್ಟೇ. ಎಷ್ಟು ಜನ ಬಂದರೂ ಅಕಾಮಡೇಟ್ ಮಾಡ್ತಾರೆ. ಮಳೆಗಾಲದಲ್ಲಿ ಹೆವಿ ಸ್ಲಿಪ್ಪರಿ ಇರುತ್ತೆ ಇದು. ಫುಲ್ಲು ಕಾಫಿ ತೋಟ. ಸಂಜೆ ಹೊತ್ತು ಕಾಡಂದಿಗಳು ಬರ್ತಾವಂತೆ, ವಯಸ್ಸಲ್ಲಿ ಆಟ ಆಡ್ತಾವ್ರೆ. ಅಲ್ಲ ಮಜಾ. ಆಮೇಲೆ ನನಗೂ ನೀರಿಗೂ ಹಾಕಿ ಬರಲ್ಲಪ್ಪ. ಸಾಕಾಗಿದೆ ಆಟ ಆಡೋಷ್ಟು ನೀರು, ಚೆನ್ನಾಗಿದೆ. ಗಣಪತಿ ಬಿಡ್ತಾವ್ರ. ಹಂಗಲ್ಲಿ ಎಂತೆಂಥ ಟ್ಯಾಲೆಂಟ್ಗಳಿದ್ದಾರೆ ನೋಡಿ.
ಅನಿಸುತ್ತಿದೆ ಯಾಕೋ ಇಂದು ಮಾಯದ ಇಲ್ಲೊಬ್ರಿದ್ದಾರೆ ಅದನ್ನ ಹೇಳ್ಕೊಡ್ತೀನಿ ಬನ್ನಿ ಅಂತಿರೋದು. ಅಲ್ಲಿ ಬೆಂಗಳೂರು ರೆಸಾರ್ಟ್ ಥರನೇ ಇಲ್ಲೂ ನೋಡಿ ಇದೆಲ್ಲ ಇದೆ. ಸೈಕ್ಲಿಂಗು, ರೋಪ್ ಆ್ಯಕ್ಟಿವಿಟೀಸು ಇದೆಲ್ಲ ಎಕ್ಸ್ಟ್ರಾ ಪ್ಯಾಕೇಜ್ ಬಿಟ್ಟು. ಅಲ್ಲೊಂದು ಇನ್ನೊಂದೇನೋ ಹೊಸದು ಆಗ್ತಾಯಿದೆ. ಡರ್ಟ್ ಬೈಕೆಲ್ಲ ನಿಲ್ಲಿಸಿದ್ದಾರೆ. ಅದೇನ ಡರ್ಟ್ ಬೈಕೆಲ್ಲ ನಿಲ್ಲಿಸಿದ್ದೀರಾ? ಹಾಂ, ಮೊದಲಿತ್ತಾ? ಹೋಮ್ ಮೇಡ್ ವೈನ್ ಸಿಗುತ್ತೆ. ಆಗುತ್ತೆ. ನಮ್ಮ ಗಾಡಿಗಳೇ ನೋಡಿ ಒಂದು 30 ಜನ ಇದ್ದೀವಿ ನಾವು ಆಲ್ಮೋಸ್ಟು. ಕ್ಯಾಪ್ಟನ್ ಅಂದರೆ ಎಲ್ಲದರಲ್ಲೂ ಫಸ್ಟ್ ಆಗಿರಬೇಕು ನೋಡಿ. ಸ್ನಾನನೂ ಬೇಗ ಮಾಡ್ಕೊಂಬಂದರು. ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾವ್ರೆ ಅಂದರೆ. ಜಾಸ್ಮಿನ್ ನಡ್ಕೊಂಡೋದ್ರೆ ಹೆಂಗಿರುತ್ತೆ, ಹಿಂಗೇ ಇರುತ್ತೆ. ಉಂಟಾ ಈಗೂ ಸಾಧ್ಯನಾ? ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು.